ನಿನ್ನೆ ಸಿಟಿ ರವಿ ಅವರು ಅವರ ಭಾಷಣದಲ್ಲಿ ಪ್ರಚೋದನಾಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಎಂದು ಅವರ ಮೇಲೆ ಈಗ ಎಫ್ಐಆರ್ ಅನ್ನ ದಾಖಲಿಸಲಾಗಿರುವಂತದ್ದು. ಅವರ ಮೇಲೆ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಸಿಟಿ ರವಿ ಅವರ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು. ಸಿಟಿ ರವಿ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಅವರು ದ್ವೇಷದ ಭಾಷಣವನ್ನ ಮಾಡಿದ್ದಾರೆ, ಆದ್ರಿಂದ ಎಫ್ಐಆರ್ ದಾಖಲಿಸಲಾಗಿದೆ. ಅದರ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಕೈಗೊಳ್ತೇವೆ ಅಂತ ಈಗ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಂತ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಸಿಟಿ ರವಿ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಅವರು ದ್ವೇಷದ ಭಾಷಣದ ಬೀಜವನ್ನ ಬಿತ್ತಿದ್ದಾರೆ, ಆದ್ರಿಂದ ಎಫ್ಐಆರ್ ಅನ್ನ ಅವರ ಮೇಲೆ ದಾಖಲು ಮಾಡಲಾಗಿದೆ. ಅವ್ರ ಮೇಲೆ ಕ್ರಮವನ್ನ ಕೂಡ ಈಗ ತೆಗೆದುಕೊಳ್ಳಲಾಗುತ್ತೆ. ಪೊಲೀಸರು ಏನ್ ಕ್ರಮ ಕೈಗೊಳ್ಬೇಕು ಆ ಕ್ರಮವನ್ನ ಕೈಗೊಳ್ತೇವೆ ಅಂತ ಪರಮೇಶ್ವರ್ ಹೇಳಿಕೆಯನ್ನ ನೀಡಿರುವಂತದ್ದು. ಸಿಟಿ ರವಿ ಮೇಲೆ ಎಫ್ಐಆರ್ ದಾಖಲಿಸಲಾಗುವ ವಿಚಾರವಾಗಿ ಈಗ ಮಾತನಾಡಿರುವಂತದ್ದು ಪರಮೇಶ್ವರ್ ಅವರು ದ್ವೇಷದ ಭಾಷಣ ಮಾಡಿದ್ದಾರೆ, ಆದ್ರಿಂದ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಅದರ ಮೇಲೆ ಏನ್ ಕ್ರಮ ಕೈಗೊಳ್ತೇವೆ ಅಂತ ಈಗ ಪೊಲೀಸರು ಏನ್ ಕ್ರಮ ಕೈಗೊಳ್ತಾರೆ ಅಂತ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಸಿಟಿ ರವಿ ಅವರು ನಿನ್ನೆ ಭಾಷಣವನ್ನ ಮಾಡಿದ್ರು, ಆಗ ಅವರು ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ. ಅವರ ಮೇಲೆ ಕ್ರಮ ಕೈಗೊಳ್ತೇವೆ ಅಂತ ಈಗ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದಾಗಲೇ ಬುದ್ಧಿ ಕಲಿಸಿದ್ರೆ ಮದ್ದೂರಿಗೆ ಬರ್ತಿರ್ಲಿಲ್ಲ. ಅವಾಗ ಸುಮ್ಮನಾದ್ವಿ, ಈಗ ಬಾಲ ಬಿಚ್ಚಿದ್ದಾರೆ. ಇನ್ನೂ ಸುಮ್ಮನಾದ್ರೆ ನಮ್ಮ ಅಕ್ಕಂದಿರು, ನಮ್ಮ ತಾಯಂದಿರು, ನಮ್ಮ ಮಕ್ಕಳು ಉಳಿಯಲ್ಲ. ಎಫ್ಐಆರ್ ಮಾಡಿದ್ದಾರೆ, ಅದು ಮುಂದೆ ಏನು ಕ್ರಮ ತಗೋಬೇಕು. ಮದ್ದೂರು ಪ್ರಕರಣದಲ್ಲಿ ಸಿಟಿ ರವಿ ಅವರ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ ದ್ವೇಷ ಭಾಷಣದ ಕಾರಣಕ್ಕೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ, ಅದು ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಮದ್ದೂರು ಪ್ರಕರಣದಲ್ಲಿ ಸಿಟಿ ರವಿ ಅವರ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ ದ್ವೇಷ ಭಾಷಣದ ಕಾರಣಕ್ಕೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ, ಅದು ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ.